ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹಂಡ್ಲಿ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕನಸಿನಲ್ಲೂ ಸಹ ಕುಮಾರ್ ಎಸ್ಟೇಟ್ನ ಓನರ್ ಆಗಿರುವಂತಹ ಶ್ರೀ HV ವೇದಕುಮಾರ್ ಅವ್ರನ್ನ ಮಾತಾಡಿಸಿ, ಈಗ ಅಸಾಂಪ್ರದಾಯಿಕವಾಗಿ ಏನು ಕಾಫಿ ಬೆಳೀತಾ ಇದ್ದಾರಲ್ಲ, ಅವರಿಗೆ ಏನೇನೆಲ್ಲ ಚಾಲೆಂಜಸ್ಗಳು ಬರ್ತವೆ. ಈಗ ಇದರಲ್ಲಿ ಅವರು ಕಳೆದ ಕಂತಿನಲ್ಲಿ ಹೇಳ್ತಾ ಇದ್ರು, ಈಗ ಈ ಒಂದು ಕಾಫಿ ತೋಟ ನಿರ್ವಹಣೆ ಮಾಡಬೇಕಾದ್ರೆ ನುರಿತ ಆಳುಗಳು ಬೇಕು ಅಂತ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಈಗ ಹೊಸದಾಗಿ ಕಾಫಿ ಬೆಳೆಯೋರು ಯಾವ ರೀತಿ ರೆಡಿ ಆಗಬೇಕು, ಮತ್ತು ಯಾವ ಹಂತದಲ್ಲಿ ನಮಗೆ ಚಾಲೆಂಜಸ್ ಬರುತ್ತೆ. ಈ ನರ್ಸರಿ ಅಂತ ಆಗಿರ್ಬೋದು, ಅದನ್ನು ಕಸಿ ಮಾಡೋದು ಅಂತ ಹೇಳ್ತಾರೆ ಈ ಕಡೆ, ಅಂದರೆ ಅದನ್ನು ಪ್ರೂನ್ ಮಾಡೋದು, ಚಾಟ್ನಿ ಮಾಡೋದು, ಆ ಹಂತದಲ್ಲಿ ಏನೆಲ್ಲ ಒಂದು ಕೇರ್ಗಳನ್ನು ತಗೋಬೇಕು, ಮತ್ತು ಒಟ್ಟಾರೆಯಾಗಿ ಇದ್ರದ್ದು ಆರ್ಥಿಕತೆ ಹೇಗೆ ಅನ್ನೋದರ ಕುರಿತು ಇವರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಜಾರ್ಕೆಟ್ ಆದಮೇಲೆ ಅದರದ್ದು ಚೂಡ್ತಾರ ಏನು ಮಾಡೋದು? ಇಲ್ಲ ಏನು ಮಾಡೋದ, ಒಂದು ವರ್ಷ ಅದಕ್ಕೆ ಏನಿಲ್ಲ, ಬರೀ ನಟ್ಟು ಒಂದು ತಿಂಗಳು ಆದ ನಂತರ ಅಬ್ಸರ್ವ್ ಮಾಡಬೇಕು. ಏನಾದರೂ ಮೇಲೆ ಇದು ಸಕ್ಕರ್ಸ್ ಬಂದಿದೆಯಾ ಅಂತ, ಏನು ಚಿಗುರು ಬಂದಿದೆಯಾ ಅಂತ. ಚಿಗುರು ಥರ ಕಂಬು ಚಿಗುರಲ್ಲ, ಕಂಬು ಚಿಗುರು ಬರಕ್ಕೆ ಕೂಡುದು. ಕಂಬು ಚಿಗುರು ಒಂದು ವರ್ಷದವರೆಗೂ ಬರಲ್ಲ. ನಾವು ಒಂದು ಮಟ್ಟಕ್ಕೆ ಅಂತ ಬಿಡ್ತೀವಿ, ಸಾಧಾರಣ 2.5 ಅಡಿ ಅಥವಾ 2.25 ಅಡಿ ಬಿಡ್ಬೋದು. ಅಷ್ಟಕ್ಕೆ ಬಂದಾಗ ಆ ಕುಡಿನ ಚಿವುಟ್ಬೇಕು. ಕುಡಿನ ಚಿವುಟದಂಗೆ ಅಂತಂದರೆ ಟೋಟಲ್ ಆಗಿ ಅದರಲ್ಲಿ 3 ಇದು ಬರುತ್ತೆ. ಏನು ಇದು ಮಧ್ಯದಲ್ಲಿ ಒಂದು ಮೇಲಕ್ಕೆ ಹೋಗ್ತಾ ಇರುತ್ತೆ, ಈ ಸೈಡಲ್ಲಿ 2 ರೆಕ್ಕೆ ಬಂದಿರ್ತವೆ. ನಾವು ಚಿವುಟ್ಬೇಕಾದ್ರೆ 2.25 ಅಡಿ ಅಥವಾ 2.5 ಅಡಿಗೆ ಇದನ್ನ ಮೊದಲು ಚಿವುಟಿ ಈ ಕಡೆದ ಯಾವ್ದಾರು ಒಂದು ಚಿವುಟ್ಬೇಕು. ಯಾಕೆ ಇದನ್ನು ಚಿವುಟ್ಬೇಕು ಅಂತಂದ್ರೆ, ಮೇಲೆ ಮರ ಇರುತ್ತೆ, ಒಂದು ಮರದ ಕೊನೆ ಬಿತ್ತು ಅಥವಾ ತೆಂಗಿನ ರೆಕ್ಕೆನೆ ಬಿತ್ತು, ಬಿದ್ದಾಗ ಇದು ಬಿದ್ದಿದ್ದು ಇದ್ರ ಮೇಲೆ ಬಿದ್ದು ಹಿಂಗೆ ಸವರ್ಕೊಂಡು ಹೋಗ್ತದೆ, ಆ ಕಡೆಗೆ ಬಿದ್ದರೂ ಸವರ್ಕೊಂಡು ಹೋಗ್ತದೆ. ಇದು ಒಡೆಯಲ್ಲ, ಮಧ್ಯ ಓಪನ್ ಆಗೋದೇ ಇಲ್ಲ, ಇಲ್ಲವ್ರು ಒಡೆದೋಗ್ಬಿಡುತ್ತೆ. ಎಂಥದಾದ್ರು ಒಂದು ಮೇಲಿಂದ ಬಿದ್ದರೆ ಮಧ್ಯ ಒಡೆದು ಸೀಳೋಗುತ್ತೆ, ಆ ಗಿಡದ ಲೈಫ್ ಹೋಯ್ತು ಅಲ್ಲಿಗೆ. ಮತ್ತೆ ಈ ಮೊದಲು ಇದು ಕಟ್ ಮಾಡಿದ್ಮೇಲೆ ಇದು ಕಟ್ ಮಾಡ್ಬೇಕು. ಈ ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ಒಂದು ಸೈಡ್, ಯಾವ್ದಾರು ಒಂದು ಸೈಡು ಜಾರ್ಕೊಂಡು ಹೋಗುತ್ತೆ. ಆ ಕಡೆಗಾರು ಜಾರುತ್ತೆ, ಈ ಕಡೆಗಾರು ಜಾರುತ್ತೆ. ಅದನ್ನ ಮಾಡಬೇಕು. ಬಹಳ ಜನ ಅದನ್ನ ಮಾಡಲ್ಲ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು ಅದು ಬರುತ್ತೆ. ಈ ಯಾಕೆ 2.5 ಅಡಿ ಬಹಳ ಕಮ್ಮಿ ಆಗ್ಲಿಲ್ವ, ಜನಗಳ ಬಗ್ಗೆ ಹಣ್ಣು ಕುಯ್ಯೋಕ್ಕೂ ಕಷ್ಟ ಆಗುತ್ತೆ ಅಂತ ನೀವೊಂದು ಕ್ವಶನ್ ಕೇಳ್ಬೋದು. ಹೌದು, 2.5 ಅಡಿ ಕಮ್ಮಿ ಆಗುತ್ತೆ, ಇಲ್ಲ 2.25 ಅಡಿನೂ ಇಟ್ಕೋಬೋದು. 2.5 ಅಡಿ ಕಟ್ ಮಾಡಿದ ನಂತರ ಈ ಬರೀ ಅದು ಸಕ್ಕರ್ಸ್ ಬರಲ್ಲ, ಕಂಬು ಗುಡಿ ಮಾತ್ರ ಬರಲ್ಲ, ಕಂಬನೂ ಬೆಳೀತದೆ. ಯಾವುದು ಕಾಫಿ ಕಂಬನು ಮೇನ್ ಸ್ಟೆಂಬು ಕೂಡ 1 ಅಡಿ ಮೇಲಕ್ಕೆ ಬರುತ್ತೆ. ಇದು ಬೆಳೀತಾ ಇರುತ್ತೆ, ಅದ್ರ ಜೊತೆಗೆ ಮೇನ್ ಸ್ಟೆಮ್ಮು ಬೆಳೀತದೆ. ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದಂಥ, ಒಬ್ಬ ಕಾಫಿ ಪ್ಲಾಂಟರ್ ಆದಂಥವ್ರು ತಿಳ್ಕೊಬೇಕು ಈ ವಿಚಾರನ. ಆ ಮೇನ್ ಸ್ಟೆಮ್ಮು ಕೂಡ ಬೆಳೀತದೆ ಮೇಲಕ್ಕೆ. ಆ ಬೆಳೆದಾಗ ಒಂದು 2.25 ಅಡಿ ನಾವು ಮಾಡಿದರೆ 3.25 ಅಡಿ ಆಯಿತು, ಅಥವಾ 2.5 ಅಡಿ ಮಾಡಿದರೆ 3.5 ಅಡಿ ಆಯಿತು. 3.5 ಅಡಿಗೆ ಸಾಧಾರಣ ಒಂದು 2, 3, 4 ವರ್ಷ ಬೇಕು, ಅದು ಆ ಹೈಟಿಗೆ ಬರುತ್ತೆ. ಅಲ್ಲಿವರೆಗೂ ಸಕ್ಕರ್ಸ್ ಬರ್ತಾನೆ ಇರ್ತವೆ, ಕಂಬು ಗುಡಿ ಅಂತ ಬರ್ತಾನೆ ಇರುತ್ತೆ. ಅದನ್ನ ಪ್ರತಿ ತಿಂಗಳು ಮಳೆ ಬಂದರೆ ಹವಾಮಾನ ನೋಡ್ಕೊಂಡು ತೆಗಿತಾನೇ ಇರ್ಬೇಕು ಅದನ್ನ. ಆಮೇಲೆ ಒಂದು 3-4 ವರ್ಷ ಅಲ್ಲಿವರೆಗೂ ಫಸಲು ಚೆನ್ನಾಗಿರುತ್ತೆ, ಫಸಲು ಚೆನ್ನಾಗಿ ಕುಯ್ತಾ ಇರ್ಬೋದು. ಈಗ ಒಂದು ಕಾಫಿ ತೋಟದಲ್ಲಿ, ಈಗ 1 ಎಕರೆ ಕಾಫಿ ತೋಟ ಇದೆ, ಇದರಲ್ಲಿ ಎಷ್ಟು ಬರ್ಬೋದು ಕಾಫಿ ಅಂತ ಅಂದಾಜು ಮಾಡಿದರೆ, ಎಸ್ಟಿಮೇಷನ್ ಆಫ್ ದ ಕಾಫಿ 1 ವರ್ಷದ ಈಲ್ಡಿಂಗು, ಒಂದು ನಾವು ಹಾಕಿದ ಇದು 4x5 6x6 ಅಂತ ಇಟ್ಕೊಳ್ಳಿ. ಅಂತರ 6x6 ಇಟ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ 1 ಎಕರೆಗೆ ಎಷ್ಟು ಬರುತ್ತೆ ಕಾಫಿ ಅಂತ ಅಂದಾಜು ಮಾಡೋದು ಹೇಗೆ? ಇದು ಎಲ್ರಿಗೂ ಮಾಡೋಕ್ಕಾಗಲ್ಲ, ಕಾಫಿ ಪ್ಲಾಂಟ್ರಿಗೂ ಸ್ವಲ್ಪ ಗೊತ್ತಿರಲ್ಲ. ಇದನ್ನ ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಕಾಫಿ ಹೂ ಬಿಟ್ಟ ಟೈಮ್ನಲ್ಲಿ ತೋಟಕ್ಕೆ ಹೋಗಿ ಅದರ ಒಂದು ರೆಕ್ಕೆ ಹಿಡ್ಕೊಂಡು, ರೆಕ್ಕೆ ಹೂ ಬಿಟ್ಟ ಗೆಣ್ಣುಗಳು ಲೆಕ್ಕ ಮಾಡ್ತಾ ಹೋಗ್ಬೇಕು. ಎಷ್ಟು 1, 2 ಅದು ಹೂ 1, 2, 3 ಲೆಕ್ಕ ಮಾಡಬೇಕು, ಅದನ್ನ ಲೆಕ್ಕ ಹಾಕೋದು. ಹಾಗೆ ಪ್ರತಿಯೊಂದು ರೆಕ್ಕೆ ಸೈಡಲ್ಲಿರೋ ಎಲ್ಲ ರೆಕ್ಕೆನೂ 14 ಬಡ್ಸಿದ್ರೆ, 14 ಹೂವಿನ ಗೆಣ್ಣಿದ್ರೆ 1 ಟನ್ ಆಗುತ್ತೆ ಪರ್ ಏಕರ್.
14 ಗೆಣ್ಣು ಅಂದ್ರೆ ಅದು ಏನು ಹೂವ ಒಂದು ರೌಂಡ್ ಬರುತ್ತೆ ಅಂತದ್ದು 1 2 3 4 14 ಇದ್ರೆ 1 ಟನ್ ಕಾಫಿ ಎಸ್ಟಿಮೇಷನ್ ಮಾಡ್ಬೋದು. ಹಾ. ಈಗ 5/4 ಇದು ಕಾವೇರಿ ಆದ್ರೆ ಇನ್ನೂ ಜಾಸ್ತಿ ಬರುತ್ತೆ ಈಲ್ಡಿಂಗು. ಫಸಲು ಒಂಥರ ಜಾಗ ಕಮ್ಮಿ ಬರುತ್ತಲ್ಲ, ನಂಬರ್ ಆಫ್ ಪ್ಲಾಂಟ್ಸ್ ಮೋರ್, ಅದಕ್ಕೋಸ್ಕರ ಅದು ಜಾಸ್ತಿ ಆಗಿ ಬರುತ್ತೆ. 6/6 ಲೆಕ್ಕದಲ್ಲಿ 14 ಫ್ಲಶ್ ಒಂದು ಗಿಡದಲ್ಲಿ. ಹಾ ಹೌದು. ಓಕೆ, ಒಂದು ಗಿಡನಾ ಅಥವಾ ಒಂದು ಇದು ಸರ್? ಒಂದು ಗಿಡದಲ್ಲಿ ಒಂದು ರೆಕ್ಕೆನಲ್ಲಿ ಒಂದು ರೆಕ್ಕೆನಲ್ಲಿ ಅಂತ 14 ರೆಕ್ಕೆ ಇರ್ತವೆ. ಎಲ್ಲ ರೆಕ್ಕೆಲ್ಲೂ ಯೂನಿಫಾರ್ಮ್ ಹೆಚ್ಚು ಕಮ್ಮಿ ಇದ್ರೆ ಆ ತರ ಎಸ್ಟಿಮೇಷನ್ ಮಾಡಬಹುದು. ಇದು ಎಲ್ರಿಗೂ ಮಾಡಕ್ಕ ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಅಂದ್ರೆ ಈಗ ಎಲ್ಲಾನು ನೋಡ್ಕೊಂಡು ಮಾಡೋದು ಬಾರಿ ಕಷ್ಟ ಸರ್. 1-2-3 ಗಿಡದಲ್ಲಿ ನೋಡಿ ಜಡ್ಜ್ ಮಾಡಬಹುದಾ ಇದನ್ನ? 2-3 ಗಿಡ ಆಗಲ್ಲ. ಈಗ ನೋಡ್ಕೊಂಡು ಹೋಗಿ ರೋಡಲ್ಲಿ ನೋಡ್ಕೊಂಡು ಹೋಗ್ತಾರೆ, ಕಣ್ಣಂದಾಗಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಕಾಫಿ ಕಲ್ಟಿವೇಶನ್, ಮೆಥಡ್ ಆಫ್ ಕಲ್ಟಿವೇಶನ್, ಇಟ್ ಇಸ್ ಎನ್ ಆರ್ಟ್. ಅದು ಒಬ್ಬ ಮನುಷ್ಯನಿಗೆ ಒಂದು ಕಲೆ ಇದ್ದ ಹಾಗೆ. ಈಗ ನೀವು ಹೇಳಿದ್ರಿ ಫ್ಲಶ್ ಕೌಂಟ್ ಮಾಡೋದು ಮತ್ತೆ ಈಗ ಏನ್ ಇಳು ಬರುತ್ತೆ ಅಂತ ಹೇಳಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಅದಾದ್ಮೇಲೆ ಮುಂದೆ ಸರ್ ಈಗ ಅದಾಗಿ ಮಾಡೋದಾಗ್ಲಿ, ಇದು ಬಿಟ್ಟು ಕಮ್ಗುಡಿಗೆ ಮುರಿದ ಮೇಲೆ ಒಂದ್ ವರ್ಷ ಆದ್ಮೇಲೆ ಕಾಫಿ ಫಸಲು ಕುಯ್ಕೊಂಡ್ಮೇಲೆ ಪ್ರೋನಿಂಗ್ ಬರುತ್ತೆ. ಪ್ರೋನಿಂಗ್ ಬಹಳ ಮುಖ್ಯ. ಈ ಕೋಕೋದಷ್ಟು ಸುಲಭ ಇಲ್ಲ, ಕೋಕೋದಲ್ಲಿ ಸುಲಭ ಇದೆ. ಇದರಲ್ಲಿ ಕಾಫಿನಲ್ಲಿ ಪ್ರೋನಿಂಗು ನುರಿತ ಇವರೇ ಆಗ್ಬೇಕು. ಇಲ್ಲಿ ಸಿಗ್ತೇವ್ರು ನುರಿತವ್ರು ಸಿಗ್ತೇ ಹೋದ್ರೆ ಹಾಳಾಗ್ಬಿಡುತ್ತೆ. ಕಾಫಿ ಇದೇ ಹೊರಟೋಗ್ಬಿಡುತ್ತೆ. ನುರಿತ ಯಾರು ಲೇಬರ್ ಆಳುಗಳು
ಸಿಕ್ಕಿ ಅವ್ರ ಕೈಲಿ ಮಾಡಿಸಿದ್ರೆ ಹೊರತು ಇಲ್ಲವ್ರ ಕಷ್ಟ ಆಗುತ್ತೆ. ಏನ್ ಇಂಪಾರ್ಟೆಂಟ್ ಸರ್ ಪ್ರೂನಿಂಗ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಇದನ್ನ ಮಾಡ್ಲೇಬೇಕು ಅಂತ ಏನಾದ್ರು ಇದೆಯಾ? ಇದೆ ಕಂಬು ಚಿಗುರುಗಳನ್ನ ತೆಗಿಲೇಬೇಕು ಒಂದು. ಇದರಲ್ಲಿ ರೋಬಸ್ಟಾದೇ ಪ್ರೋನಿಂಗ್ ಒಂಥರ, ಹಾ. ಅರೇಬಿಕಾದ ಪ್ರೋನಿಂಗೇ ಒಂಥರ. ಹಾ. ರೋಬಸ್ಟಾದ ಪ್ರೋನಿಂಗೇ ಬೇರೆ ಟೈಪ್ ಬರುತ್ತೆ, ಅರೇಬಿಕಾದೇ ಒಂಥರ ಬರುತ್ತೆ. ಹಾ. ಅರೇಬಿಕಾದಲ್ಲಾದರೆ ತಾಯಿ ರೆಕ್ಕೆ, ಹಾ. ಸೋಲು ನೂಲು ಅಂತ ಎಲ್ಲ ನೋಡಬೇಕು. ತಾಯಿ ರೆಕ್ಕೆ ಮುಖ್ಯವಾಗಿ ತಾಯಿ ರೆಕ್ಕೆನ ಮುಟ್ಟಂಗಿಲ್ಲ. ಹಾ. ರೋಬಸ್ಟಾದಲ್ಲಿ ಅದೇನು ತಾಯಿ ರೆಕ್ಕೆ ಈ ರೆಕ್ಕೆ ಯಾವುದೂ ನೋಡಂಗಿಲ್ಲ. ಹಾ. ಯಾವುದು ರಫ್ ಆಗಿ ಕಸಿ ಮಾಡಿದ್ರೆ ನೋಡ್ಕೊಂಡು ಹೋಗ್ಬಿಡುತ್ತೆ. ಓಕೆ. ಅರೇಬಿಕಾ ಕಸಿ ಸ್ವಲ್ಪ ಕಷ್ಟ, ಹಾ. ಭಾಳ ನೀಟಾಗಿ ಮಾಡಬೇಕು. ಹಾ. ಅದರಲ್ಲಿ ಸೆಕೆಂಡ್ ಹಂತ, ಮೊದಲನೇ ಹಂತ ಒಂದು ಸಾರಿ ಕಟ್ ಮಾಡಿದ್ದೀವಲ್ಲ, ಎರಡನೇ ಹಂತ ಬಿಡ್ತೀವಲ್ಲ, ಎರಡನೇ ಸ್ಟೇಜ್. ಈಗ ಎಷ್ಟು 2.5 3.5 ಮತ್ತು 5 ಅಡಿ 4.5 ಬಿಟ್ಕೊಂಡ್ರೆ 5.5 ಅಡಿವರೆಗೂ ಹೋಗುತ್ತೆ. ಬಿಡಬೇಕಾದ್ರೆ ಆ ಸಕ್ಕರ್ಸ್ನ ಬಿಡ್ಬೇಕಾದ್ರೆ ಇದು ಒಂದು ಭಾಳ ಕಲ್ಪಿತವಾದಂಥ ವಿಚಾರ ತಿಳ್ಕೊಬೇಕಾಗಿದೆ ಎಲ್ಲರೂ. ಎರಡನೇ ಸಕ್ಕರ್ನ ಬಿಡ್ಬೇಕಾದ್ರೆ ಬರೀ ಸಿಂಗಲ್ ಸಕ್ಕರ್ನ ಬಿಟ್ಟರೆ ಪ್ರಯೋಜನ ಆಗಲ್ಲ. ಓಕೆ. ಇದು ಗಿಡ, ಇದಕ್ಕೆ ಈಗ ಸಕ್ಕರ್ಸ್ ಬಿಡಬೇಕು. ಇಲ್ಲೊಂದು ಸಕ್ಕರ್ ಬಂದಿದೆ, ಅದರ ಅಕ್ಕಪಕ್ಕ 2 ಸಕ್ಕರ್ ಬಂದಿದ್ದಾವೆ, ಒಂದರಲ್ಲೇ 3 ಬಂದಿದ್ದಾವೆ. ಆ ಕಡೆದು ಈ ಕಡೆ ತೆಗೆದ್ಬಿಟ್ಟು ಒಂದೇ ಸಿಂಗಲ್ ಬಿಡೋದಲ್ಲ, ಆ ಥರ ಬಿಡಬಾರ್ದು. ಈ ಒಂದು ಬಿಟ್ಟಿರ್ತೀವಲ್ಲ ಅದರಲ್ಲಿ ಅದು ಒಂದು ಮೇಲಕ್ಕೆ ಹೋಗುತ್ತೆ, ಅದು ಸಾಧಾರಣ ಇನ್ನು ಎಷ್ಟು 1.5-2 ಅಡಿ ಹೋಗುತ್ತೆ. ಆ ಸಕ್ಕರ್ ಜೊತೆಗೆ ಇನ್ನೊಂದು ಈ ಕಡೆ ಸಪೋರ್ಟಿಂಗ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು 1 ಇಂಚ 1.5 ಇಂಚ ಬಿಟ್ಟು ಅದನ್ನು ಚೂಟ್ಬೇಕು. 1 ಇಂಚ್ ಬಿಟ್ಟು ಇನ್ನೊಂದು ಇರುತ್ತಲ್ಲ ಅದನ್ನ ತೆಗೆದು ಬಿಡಬೇಕು. ಈ ಕಡೆ ಪೂರ್ತಿ ತೆಗೆಯೋದು ಒಂದನ್ನ ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ ಈ ಸಕ್ಕರ್ ಮೇನ್ ಸಕ್ಕರ್ ಹೋಗುತ್ತಲ್ಲ, ಆ ಸಕ್ಕರ್ಗೆ ಬಡ್ಡೆನಲ್ಲಿ ಬುಡದಲ್ಲಿ ಸಪೋರ್ಟ್ ಅಂದರೆ ಒಂದು ಸ್ಟ್ರೆಂತ್ ಬರೋಕ್ಕೋಸ್ಕರ. ಅದಕ್ಕೆ ಸ್ಟ್ರೆಂತ್ ಬಂದ ಕೂಡಲೇ ಇದು ಆಟೋಮೆಟಿಕ್ಕಾಗಿ ಬಿದ್ದೋಗುತ್ತೆ. ಇದೇನು ಚಿಗುರಲ್ಲ ಅಂದರೆ ಇದನ್ನ ಕಟ್ ಮಾಡ್ಬೇಕಾದ್ರೆ ಆ ಥರ ಕಟ್ ಮಾಡಬೇಕು. ನೆಕ್ಸ್ಟ್ ಚಿಗುರ್ದಂಗೆ ಅಷ್ಟು ಲಾಸ್ಟ್ಗೆ ಕಟ್ ಮಾಡಿರ್ಬೇಕು ಅದನ್ನ. ಅದಕ್ಕೆ ನೀವು 1 ಇಂಚ್ ಅಂತ ಹೇಳಿದ್ದು. 1 ಇಂಚ್ ಅಂತ ಹೇಳಿದ್ದು. 1 ಇಂಚ್ ಬಿಡ್ಬೋದು, 3/4 ಇಂಚ್ ಬಿಡ್ಬೋದು. ಅಲ್ಲಿ ಗೆಣ್ಣುಗಳನ್ನ ನೋಡ್ಕೋಬೇಕು. ಅದೇನಾಗುತ್ತೆ ಸೆಕೆಂಡ್ ಸಕ್ಕರ್ಗೆ ಸಪೋರ್ಟು. ಆವಾಗ ಅದು ಆಟೋಮೆಟಿಕ್ಕಾಗಿ ಬಿದ್ದೋಗುತ್ತೆ. ಎಲ್ಲ ಗಿಡಗಸಿ ಮಾಡ್ಬೇಕಾದ್ರೆ ಅದನ್ನ ತೆಗಿತಾರೆ, ಇಲ್ಲವ್ರೆ ಆಳುಗಳೇ ತೆಗೆದು ಬಿಡ್ತಾರೆ ಅದನ್ನ, ಅದು ಬಿದ್ದೋಗುತ್ತೆ. ಆಗ ಇದಕ್ಕೆ ಸ್ಟ್ರೆಂತ್ ಬಂತು. ಈ ಸಕ್ಕರ್ಗೆ ಕಂಬುಗುಡಿ ಅಂತಾರೆ, ಈ ಕಂಬುಗುಡಿಗೆ ಸ್ಟ್ರೆಂತ್ ಬಂತು. ಆಗ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಅದು ಸ್ಟ್ರೆಂತ್ ಬಂದು ಅಲ್ಲಿಗೆ ನಿಲ್ಲುತ್ತೆ. ಅಥವಾ ಇನ್ನೂ ಕಂಟಿನ್ಯೂ ಅಲ್ಲಿಗೆ ಹೈಟ್ ರಿಸ್ಟ್ರಿಕ್ಟ್ ಮಾಡ್ತಾರ ಸರ್? ಇಲ್ಲ, ಅಲ್ಲ, ಅದನ್ನ ಏನು ಮಾಡ್ತಾರೆ ಈಗ 3.5 ಇನ್ನು ಮತ್ತೆ ಮೇಲಕ್ಕೆ ಒಂದೂವರೆ ಅಡಿ ಬಿಡಬೇಕಾಗುತ್ತೆ. ಆಗ 5 ಅಡಿಗೆ ಎಂಡ್ ಆಗುತ್ತೆ, 4.3 ಎಂಡ್ ಆಗುತ್ತೆ. ಅಥವಾ 5.5 ಅಡಿಗೆ ಇದು ಸ್ಟೆಮ್ಮು ಬೆಳೆದು ನಿಂತ್ಕೊಳ್ಳುತ್ತೆ. ಅದನ್ನ ಅವಾಗ ಆ ಒಂದು 4.75 ಅಡಿಗೆ ಮತ್ತೆ ಚಿವುಟ್ಬೇಕು. ಚಿವುಟಿದ್ರೆ ಅದಕ್ಕೆ ಅದ್ರದ್ದು ಇನ್ನು ಮೇಲ್ಗಡೆಗೆ ಬಿಡಬಾರ್ದು. ಹೆಚ್ಚಿನದಾಗಿ ಬಿಡ್ಬೋದು, ಆದರೆ ಗೊಬ್ಬರ ಫೀಡಿಂಗಲ್ಲಿ ತುಂಬ ವ್ಯತ್ಯಾಸ ಮಾಡಬೇಕಾಗುತ್ತೆ. ನೀವು ಮೊದಲು ಏನೇ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ಅದು ಮೇಲೆ ಟಾಪಿಗೆ ಹೋಗುತ್ತೆ. ಟಾಪಲ್ಲೇ ವರ್ಷ ಫಸಲು, ಕೆಳಗಡೆ ರೇಖೆಯಲ್ಲಿ ಫಸಲಿಲ್ಲ. ಇದು ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇದರಲ್ಲಿ ಟೆಕ್ನಾಲಜಿ ಇದೆ. ಹಾಕಿದ ಗೊಬ್ಬರ ಅಲ್ಲಿಗೆ ಹೋಗುತ್ತೆ ಫಸ್ಟ್. ಅದಕ್ಕೆ ಈಗ 100 ಗ್ರಾಮ್ ಹಾಕೋದಕ್ಕೆ 200 ಗ್ರಾಮ್ ಹಾಕಬೇಕು. ಆಗ ಆ ಸ್ಟೆಪ್ಪಿಗೆ 100 ಗ್ರಾಮ್ ಆಯಿತು, ಸೆಕೆಂಡ್ ಸ್ಟೆಪ್ಪಿಗೆ 100 ಗ್ರಾಮ್ ಆಯಿತು, ಮತ್ತು ಇನ್ನೊಂದು 100 ಗ್ರಾಮ್ 300 ಗ್ರಾಮ್ ಹಾಕಿದರೆ ಕೆಳಗಡೆ ಸ್ಟೆಪ್ಪಿಗೂ ಗೊಬ್ಬರ ಬಂತು. ಮೇಲಿಂದ ಕೆಳಗೆ ಬರುತ್ತೆ. ಮೇಲಿಂದ ಕೆಳಗೆ ಬರುತ್ತೆ. ಹಾಗೇನೆ ಈ ಕಾಫಿನಲ್ಲಿ ಸ್ವಲ್ಪ ಚಾಟ್ನಿ ಮಾಡೋದು ಸ್ವಲ್ಪ ಕಷ್ಟ ಇದೆ, ನುರಿತ ಆಳುಗಳು ಬೇಕು. ಚಾಟಿಂಗ್ ಮಾಡಲಿಕ್ಕೆ ಕಸಿ ಅಂತ ಹೇಳ್ತೀವಿ ನಾವು, ಗಿಡಗಸಿ ಅಂತ. ಕಸಿಗೆ ನುರಿತವ್ರು ಇದ್ರೆ ಅದು ಅರೇಬಿಕಾಕ್ಕೆ. ರೋಬಸ್ಟ ಸ್ವಲ್ಪ ಯಾರಿಗಾರು ಹೇಳ್ಕೊಂಡು ಹೆಂಗಾದ್ರೂ ಮೇಂಟೈನ್ ಮಾಡಿಬಿಡ್ಬೋದು, ತೊಂದರೆ ಇಲ್ಲ. ಅದರಲ್ಲೂ ಕೆಲಸ ಹಿಡಿತದೆ, ಚೆನ್ನಾಗಿ ಕೆಲಸ ಹಿಡಿತದೆ. ಅದೊಂಥರ ಭಾಳ ಈ ಬಿದಿರು ಅದು ಇದು ಯಾವ್ದಾರ ಬೆಳೀತದಲ್ಲ, ತುಂಬ ಹುಚ್ಚಾಬಟ್ಟೆ ಆ ಥರ ಬೆಳವಣಿಗೆ ರೋಬಸ್ಟದಲ್ಲಿ ಒಳ್ಳೆ ಬೆಳೆ. ಕಾಫಿ ಫಸಲು ಅರೇಬಿಕಾಗಿಂತ ಜಾಸ್ತಿ ತಗೋಬೋದು ರೋಬಸ್ಟದಲ್ಲಿ. ಈಗ ಕಳೆದ ವರ್ಷದಿಂದ ಅರೇಬಿಕಾಕ್ಕಿಂತ ರೋಬಸ್ಟಕ್ಕೆ ಜಾಸ್ತಿ ಆಗಿದೆ ರೇಟು. ಅದೊಂದು ವರದಾನ ಆಯಿತು. ಅದಕ್ಕೆ ಕೆಲಸ ಕಡಿಮೆ, ರೋಬಸ್ಟಕ್ಕೆ ಕೆಲಸ ಭಾಳ ಕಡಿಮೆ.
ಅರೇಬಿಕಕ್ಕೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಹ್ಮ್. ಒಂದ್ಸಲ ಒಬ್ಬ ರೈತ ನುರಿತ್ಕೊಂಡ್ಬಿಟ್ರೆ ಅದರಲ್ಲಿ ಈಲ್ಡ್ ಆಗ್ಬಿಟ್ರೆ ಆಮೇಲೆ ಅವರಿಗೆ ಅದು ಮಾಮೂಲಿ ಆಗ್ತದೆ, ಅಂತ ಕಷ್ಟ ಏನಾಗಲ್ಲ. ನಮಗೆಲ್ಲ ಏನು ಕಷ್ಟ ಅನ್ಸಲ್ಲ. ನಮಗೆ ನೀರು ಕೊಡೋದು ಮಾಡ್ತಾ ಇರ್ತೀರಲ್ಲ ಸರ್? ಹೌದೌದು. ನಿಮ್ಗೆ ಅನ್ಸಲ್ಲ? ಹಂಗಾದ್ರೆ ಸ್ವಲ್ಪ ತಳಿಗಳ ಮೇಲೆ ನಾವು ಮಾಡೋದ್ರ ಮೇಲೇನೂ ಇದು ವ್ಯತ್ಯಾಸ ಹೋಗುತ್ತೆ ಇದು. ಹೌದೌದು. ಓಕೆ. ಅದಾದ್ಮೇಲೆ ಸರ್ ಈಗ ಆರ್ಥಿಕವಾಗಿ ಸರ್ ಕರೆಕ್ಟಾಗಿ ನಾವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಎಕರೆಯಲ್ಲಿ ಎಷ್ಟು ಮಾಡ್ಬೋದು ಸರ್? ಎಷ್ಟು ಬಂಡವಾಳ ಆಗತ್ತೆ ಮೊದಲು, ಅದ್ರ ತಕ್ಕಂಗೆ ಎಷ್ಟು ಇಳುವರಿ ತೆಗಿಬೇಕು, ಅದ್ರ ತಕ್ಕಂಗೆ ಎಷ್ಟು ಆದಾಯ ಮಾಡ್ಬೋದು? ಸ್ವಂತ ಜಮೀನಿದ್ರೆ ಕೊಂಡು ಮಾಡೋದು ಅದು ಭಾಳ ದುಬಾರಿ ಆಗ್ತದೆ. ಅದು ಸುಮಾರು ವರ್ಷಗಳು ಬೇಕಾಗುತ್ತೆ ನಾವು ಹಾಕಿದ ಬಂಡವಾಳನ ಎತ್ಕೊಳ್ಳೋಕ್ಕೆ. ಸ್ವಂತ ಜಮೀನಾದರೆ 3 ವರ್ಷಕ್ಕೆ ನಮಗೆ ಹಾಕಿದ ಬಂಡವಾಳ ಅಸಲು ಬಂದ್ಬಿಡ್ತದೆ. ಓಕೆ. 3 ವರ್ಷ ಅಥವಾ 4ನೇ ವರ್ಷಕ್ಕೆ 4ನೇ ವರ್ಷದಿಂದ ರೆಗ್ಯುಲರ್ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಂಟೆನೆನ್ಸ್ ಭಾಳ ಮುಖ್ಯ. ತುಂಬ ಚೆನ್ನಾಗಿ ಮಾಡ್ತಾ ಹೋಗ್ಬೇಕು. ಮೇಂಟೆನೆನ್ಸ್ ಸರಿಯಾಗಿ ಮಾಡ್ತಾ ಹೋದರೆ ಕಾಫಿ ಬೆಳೆಯೋದು ಅಷ್ಟೊಂದು ಇದಲ್ಲ, ಸುಲಭ ಅಲ್ಲ. 4ನೇ ವರ್ಷಕ್ಕೆ ಪೂರ್ತಿ ಸಂಪೂರ್ಣವಾಗಿ ದುಡ್ಡನ್ನ ಎತ್ಕೋಬೋದು. ರೋಬಸ್ಟ ಕಾಫಿಗೆ ಮೊದಲು ರೇಟ್ ಕಮ್ಮಿ ಇತ್ತು. ಓಕೆ. ಈಗ 2 ವರ್ಷದಿಂದ ಅರೇಬಿಕಕ್ಕಿಂತ ಜಾಸ್ತಿ ರೇಟು ರೋಬಸ್ಟಕ್ಕೆ ಬರ್ತಾ ಇದೆ. ಓಕೆ. ರೋಬಸ್ಟಕ್ಕೆ ಸ್ಪ್ರೇ ಮಾಡೋದು ಬೇಕಿಲ್ಲ. ಅರೇಬಿಕಕ್ಕೆ ಕೆಲಸ ತುಂಬ ಇದೆ. ಮುಂದೆ ಜನಗಳೇ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಅದು ಪ್ರೋನಿಂಗ್ ಒಂದು, ಮತ್ತು ಬೋರ್ಡೋ ಸ್ಪ್ರೇ ಬೇಕು. ಓಕೆ. ಮಸ್ಟ್ ಆ್ಯಂಡ್ ಶುಡ್ ವರ್ಷಕ್ಕೆ 2 ಸ್ಪ್ರೇ, 2 ಸ್ವ್ಯಾಬಿಂಗು. ಯಾವುದು ಸ್ಟೆಮ್ ಬೋರರ್ ಅಂತ ಬರುತ್ತೆ. ಓಕೆ. ಅರೇಬಿಕದಲ್ಲಿ ಜಾಸ್ತಿ ಅದು. ವೈಟ್ ಸ್ಟೆಮ್ ಬೋರರ್. ವೈಟ್ ಬರುತ್ತೆ, ರೆಡ್ ಬರುತ್ತೆ. ರೆಡ್ ತಲೆ ಇದು ಬರುತ್ತೆ, 2 ಬರುತ್ತೆ. ಸ್ಟೆಮ್ ಬೋರರ್ಗೆ ಸ್ವ್ಯಾಬಿಂಗ್ ಮಾಡಲೇಬೇಕು. ನೀವು ಏನೇ ಸ್ಪ್ರೇ ಮಾಡಿ, ಕ್ಲೋರೋಫರಿಫಾಸು ನೆಲಕ್ಕೆ ಡ್ರೆಂಚ್ ಮಾಡಿ, ಅದು ಯಾವುದಕ್ಕೂ ಕೇರಲ್ಲ. ಸ್ವ್ಯಾಬಿಂಗ್ ಒಂದೇನೆ. ಸ್ವ್ಯಾಬಿಂಗ್ ಅಂತ ಹೇಳಿ ಕಷ್ಟ ಆಗುತ್ತೆ. ನಮ್ಮಲ್ಲಂದ್ರೆ ಸ್ಕಿಲ್ ವರ್ಕರ್ಸ್ ಇದ್ದಾರೆ, ಮಾಡ್ಕೊಂಡು ಹೋಗ್ತಾರೆ, ಹೆಂಗ ನಡ್ಕೊಂಡು ಹೋಗುತ್ತೆ. ಸ್ವ್ಯಾಬಿಂಗ್ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ಅದು ಈಗಲಿಂದಲೇ ನಾವು ರೈತರಿಗೆ ಎಲ್ರಿಗೂ ಟ್ರೈನ್ ಅಪ್ ಮಾಡ್ತಾ ಹೋಗ್ಬೇಕು. ಸ್ವ್ಯಾಬಿಂಗು ಒಬ್ಬರು ಅಭ್ಯಾಸ ಇದ್ರೆ ಸ್ವಲ್ಪ ಚಿಕ್ಕ ಪುಟ್ಟ 1 ಎಕರೆ 2 ಎಕರೆ ಇದ್ದಾರೆ, ಮನೆಯಲ್ಲಿ 1-2 ಇದ್ರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ. ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು,
ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸರಿ ಸರ್, ಈಗ ಅದಂತೂ ಮುಖ್ಯವಾಗಿ ಒಂದು ಬೋರ್ಡೋ ಸ್ಪ್ರೇ ಆಯಿತು, ಒಂದು ಫ್ಯಾಬಿಂಗ್ ಆಯಿತು. ಹೌದು. ಓಕೆ. ಅದಾದಮೇಲೆ ಸರ್, ಈಗ ಎಷ್ಟು ರೇಟ್ ಇದ್ದರೆ, ಎಷ್ಟು ಇಳುವರಿ ತೆಗೆದ್ರೆ ಎಷ್ಟು ಆದಾಯ ಮಾಡ್ಬೋದು ಸರ್? ರೇಟು ವೇರಿಯೇಷನ್ ಇರುತ್ತೆ ರೇಟ್ ಅಂತೂ. ಅದು ಮಿನಿಮಮ್ ಇಷ್ಟು ಇರಬೇಕು ಅಂದರೆ ವರ್ಕೌಟ್ ಆಗುತ್ತೆ ಅಂತ. ಒಂದು ಕಾಫಿಗೆ 12,000 ರೂಪಾಯಿ ಅರೇಬಿಕಾಗಿ ಬೇಕೇ ಬೇಕು. ಪಾರ್ಚ್ಮೆಂಟ್ ಕಾಫಿ. ಪಾರ್ಚ್ಮೆಂಟ್ ಕಾಫಿ ನಾಲ್ ಎಷ್ಟು 1,000 kgಗೆ 1 ಟನ್ ಬರುತ್ತೆ. ಓಕೆ. 1 ಟನ್ ಅಂತ ಲೆಕ್ಕ. ಮೊದಲೆಲ್ಲ ಬ್ರಿಟಿಷ್ ಇದ್ದಾಗ ಎಲ್ಲ ಅಲ್ಲಿದೆ, ಲಂಡನ್ದೇ ಎಲ್ಲ ರಾತ್ಲು, ಪೌಂಡು ಈ ಥರದ್ದೇ ಇದ್ದಿದ್ದು. ಲೀಟ್ರ್ ಸೇರು ಆ ಥರ ಇತ್ತಿಲ್ಲ. ಸೇರು, ಪಾವು, ಚಟಾಕು ಆ ಥರ ಇತ್ತು. ಈಗೆಲ್ಲ ಚೇಂಜ್ ಮಾಡಿದರು. ಅವಾಗೆಲ್ಲ ಬರೀ ಮೈಲಾಮೀಟ್ರ್ ಇದ್ದಿದ್ದು ವೆಹಿಕಲ್ಗಳಲ್ಲಿ. ಈಗೆಲ್ಲ ಕಿಲೋಮೀಟ್ರ್ ಹಾಕಿದ್ದಾರೆ. ಇವಾಗ ನಮ್ಮ ದೇಶಕ್ಕೆ ಅದನ್ನ ಅಳವಡಿಸ್ಕೊತಾ ಇದ್ದಾರೆ. ಚೇಂಜಸ್ ಆಗ್ತಾ ಇದೆ. ಈಗ ಒಂದು ಬ್ಯಾಗಿಗೆ 12,000 ಅಂತ ಹೇಳಿದ್ರಿ, ಅಂದರೆ ಮಿನಿಮಮ್ ಅಷ್ಟಿದ್ರೆ ವರ್ಕೌಟ್ ಆಗುತ್ತೆ. ಹೌದು. ಮ್ಯಾಕ್ಸಿಮಮ್ ಬಂದಷ್ಟು ಉಳ್ದಂಗೆ ಅದು. ಉಳ್ದಂಗೆ. ವರ್ಷ ಎಷ್ಟು ಮಾಡ್ಬೋದು ಸರ್ ಇದರಲ್ಲಿ 1 ಎಕರೆಗೆ? ಯಾವ್ರೇಜ್ ತೆಗಿಬೋದು. ಓಕೆ. ಅದು ಪ್ರೋನಿಂಗ್ ಅಲ್ಲಿರೋದು. ಪ್ರೋನಿಂಗ್ ನೀವು ಕರೆಕ್ಟಾಗಿ ಮಾಡಿದರೆ ಎವ್ರಿ ಇಯರ್ ಒಂದೇ ಥರದ ಬೆಳೆ ತೆಗಿಬೋದು, ಒಂದೇ ಥರದ ಉತ್ಪತ್ತಿ ತೆಗಿಬೋದು. ಆ ಪ್ರೋನಿಂಗ್ ಮಾಡ್ಬೇಕಾದ್ರೆ ಮುಂದೆ ಯಾವುದು ಮುಂದೆ ವರ್ಷಕ್ಕೆ ಯಾವ ರೆಕ್ಕೆ ಬಿಡಬೇಕು. ಈಗ ಈ ವರ್ಷ ಫಸಲಾಗಿರೋದನ್ನ ಪೂರ್ತಿ ತೆಗಿಯೋಕ್ಕಾಗಲ್ಲ. 100 ಎಕರೆಯಲ್ಲಿ ಈ ವರ್ಷ ಫಸಲಾಗಿದೆ, ಅದನ್ನ ಏನಾದ್ರು ಫಸಲಾಗಿ ಅಂತ ಪೂರ್ತಿ ತೆಗಿಬಾರ್ದು. ಅದನ್ನ ಉಳಿಸ್ಕೋಬೇಕು. ಅದ್ರಲ್ಲಿ ಸಕ್ಕರ್ಸ್ ಬರ್ತಾ ಇರ್ತವೆ, ಸೈಡಲ್ಲೆಲ್ಲ ಸಕ್ಕರ್ಸ್ ಬರ್ತಾ ಇರ್ತವೆ. ಅದೇ ಭಾಳ ಟೆಕ್ನಿಕಲ್ ಇದರಲ್ಲಿ. ಪ್ರೋನಿಂಗೇ ಭಾಳ ಟೆಕ್ನಿಕಲ್. ಕರೆಕ್ಟಾಗಿ ಪ್ರೋನಿಂಗ್ ಮಾಡಿದರೆ ಎವ್ರಿ ಇಯರ್ ಒಂದೇ ಥರದ ಬೆಳೆ ತಗೋಬೋದು. ಓಕೆ. ಅರ್ಧ ಟನ್ ತಗೊಂಡ್ರೆ ಅಥವಾ 600 kg ತಗೊಂಡ್ರೆ ಪ್ರತಿ ವರ್ಷನೂ 1 ಎಕರೆಗೆ 600 kgನೇ ತಗೋಬೋದು. ಓಕೆ. ಪ್ರೋನಿಂಗ್ ಭಾಳ ಮುಖ್ಯ ಇದರಲ್ಲಿ. ಸರ್, ಈಗ ಎವರೇಜ್ ಎಷ್ಟು ಆದಾಯ ಮಾಡ್ಬೋದು ಸರ್ 1 ಎಕರೆಯಲ್ಲಿ? ಏನು ಎವರೇಜ್ ಬರುತ್ತೆ? ಎವರೇಜ್ ಅಂತ ಹೇಳಿದರೆ ಇವಾಗೆಲ್ಲ ಮೆಥಡ್ ಆಫ್ ಕಲ್ಟಿವೇಶನ್ ಚೆನ್ನಾಗಿದೆ. ಮೊದಲೆಲ್ಲ 600 kgs, ಪಾರ್ಚ್ಮೆಂಟು 600 kg ಸಿಕ್ಕಿದ್ರೆ ನಿಮ್ಗೆ ವರ್ಕೌಟ್ ಆಗ್ತಿತ್ತು. ಅವಾಗೆಲ್ಲ ಲೇಬರ್ ಎಲ್ಲ ಕಮ್ಮಿ ಇತ್ತು. ಈಗ ಲೇಬರ್ ವೇಜಸ್ ಎಲ್ಲ ಕಂಡಪಟ್ಟೆ ಜಾಸ್ತಿ ಆಗಿದೆ. ಖರ್ಚು ಎಲ್ಲ ಕಳೆದ್ರೆ ಒಂದು 50% ಉಳಿಬೋದು. 50% ಉಳಿಬೋದು. ಅದಕ್ಕಿಂತ ಮೆಣಸು ಆದಾಯ ಜಾಸ್ತಿ. ಮೆಣಸು ಇದರಲ್ಲಿ ಜಾಸ್ತಿ. ಕರಿಮೆಣಸು ಅದು ಸ್ವಲ್ಪ ಕಿರಿಕು ಬೆಳೆ, ಭಾಳ ಸೆನ್ಸಿಟಿವ್ ಬೆಳೆ ಅದು. ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಪಾಡ್ಕೊಂಡ್ರೆ, ಕೆಮಿಕಲ್ ಎಲ್ಲ ಕ್ಲೀನಾಗಿ ಕೊಟ್ಕೊಂಡು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದರಲ್ಲಿ ಕಾಫಿಗಿಂತಲೂ ಮೆಣಸಲ್ಲಿ ನಮಗೆ ಚೆನ್ನಾಗಾಗುತ್ತೆ. ಕಾಫಿ, ಮೆಣಸು, ಅದ್ರ ಜೊತೆಗೆ ನೆರಳಲ್ಲಿಗೆ ಅಡಿಕೆ ಹಾಕೊಂಡ್ರೆ ಖರ್ಚು ಕಡಿಮೆ ಬರುತ್ತೆ. ಶೇಡ್ ಲ್ಯಾಪಿಂಗ್ ಬರೋದಿಲ್ಲ. ಶೇಡ್ ಲ್ಯಾಪಿಂಗ್ ಖರ್ಚೇ ಬರಲ್ಲ ಅಡಿಕೆ ಹಾಕೊಂಡ್ರೆ. ಈಗ ಸಿಲ್ವರ್ ಓಕು ಬೇರೆ ಕಾರ್ಡ್ ಮಾಡಾದ್ರೆ ಸ್ವಲ್ಪ ಅವಾಗ ಮರಗಸೆ ಮಾಡ್ತಾರೆ. ಅದು ಪ್ರತಿ ವರ್ಷನೂ ಖರ್ಚು ಬರುತ್ತೆ ಸರ್. ಪ್ರೋನಿಂಗ್ ಮಾಡಲೇಬೇಕು. ಅದಕ್ಕೆ ಸ್ಕಿಲ್ ಲೇಬರ್ಸ್ ಬೇಕು. ತರಲೆ ಜನಗಳೆಲ್ಲ ಹತ್ತಿ ಆಗಲ್ಲ, ಅರ್ಧಕ್ಕೆ ಹತ್ತಾರೆ ಬಿದ್ದುಬಿಡ್ತಾರೆ ಕೆಳಗೆ. ಅದಕ್ಕೆಲ್ಲ ಸ್ಕಿಲ್ ಲೇಬರ್ಸೇ ಯೂಸ್ ಮಾಡಬೇಕಾಗುತ್ತೆ. ಓಕೆ ಸರ್. ಯಾವ ಕೊನೆ ಕಡಿಬೇಕು, ಯಾವ ಕೊನೆ ಕಡಿಬಾರ್ದು. ಈ ಸಿಲ್ವರ್ಗೆಲ್ಲ ಮೆಟ್ಲು ಹೊಡಿಬಾರ್ದು. ಹೊತ್ತಕ್ಕೆ ಮೆಟ್ಲು ಹೊಡಿತಾರಲ್ಲ, ಮೆಟ್ಲು ಹೊಡ್ಕೊಂಡು ಹೋದರೆ ಆ ಗಿಡ ಒಂದು 3-4 ವರ್ಷಕ್ಕೆ ಸತ್ತೋಗ್ಬಿಡುತ್ತೆ. ಆ ಮೆಟ್ಲು ಹೊಡೆದ ಜಾಗದಲ್ಲೆಲ್ಲ ನೀರು ಹೋಗಿ ಅದು ಸಾಯುತ್ತೆ ಗಿಡ. ಮತ್ತು ಟಿಂಬರ್ಗೂ ಬರಲ್ಲ. ಹೊಡೆದ್ರೆ ಪೂರ್ತಿನೇ ಹೊಡಿಬೇಕು, ಮೆಟ್ಲ್ ಥರ ಹೊಡೆಯಂಗಿಲ್ಲ. ಅದು ಮುಟ್ಟಕ್ಕೆ ಕೊಡೋದು, ಬೇರೆ ಬಿದಿರೇಣಿ ಹಾಕೊಂಡು ಹತ್ತಬೇಕು ಅದ್ರ ಮೇಕೆ. ಈ ಮಡ್ರಾಸ್ ಸ್ಟೇಟಿಂದೆಲ್ಲ ಬರ್ತಾರೆ ನಮಗೆ ಮಾಡೋಕ್ಕೆ. ಅವ್ರು ಏಣಿ ಗಿಣಿ ಇದು ಕಚ್ಚು ಏನು ಹಾಕಲ್ಲ, ಹಂಗೆ ಹತ್ಕೊಂಡು ಹೋಯ್ತಾರೆ. ಅವ್ರಿಗೆ ಅಭ್ಯಾಸ ಆ ಥರ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ನಿಮ್ಮ ಅನುಭವವನ್ನು ಹೇಳಿದ್ರಿ ಸರ್ ಕಾಫಿ ಕುರಿತಾಗಿ. ಮೊದಲೆಲ್ಲ ಯಾವ ರೀತಿ ಇತ್ತು, ಈಗೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ, ಏನೆಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದೀರಾ, ಅದರಲ್ಲಿ ಕಾಫಿಯಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾಗೆ ಏನು ವ್ಯತ್ಯಾಸ ಆಗುತ್ತೆ, ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಏನು ವ್ಯತ್ಯಾಸ ಆಗುತ್ತೆ ಅಂತ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರು ಸರ್.
ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ರೈತರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ HV ವೇದಕುಮಾರ್ ಅವರು ಹೇಳ್ತಾ ಇದ್ರು, ಇಲ್ಲ ಈಗ ಹೊಸ್ದಾಗಿ ಯಾರಾದರೂ ಕಾಫಿ ಬೆಳೀತಾ ಇದ್ದರೆ ಅವರಿಗೆ ತುಂಬ ಚಾಲೆಂಜಸ್ಗಳು ಬರ್ತವೆ. ಯಾಕಂದರೆ ಇದಕ್ಕೆ ನುರಿತ ಆಳುಗಳು ಬೇಕು. ಮತ್ತು ಅದಲ್ಲದೆ ನರ್ಸರಿ ಮಾಡಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಗಳನ್ನು ತೊಗೋಬೇಕು. ಅದ್ರ ಜೊತೆಗೆ ಈಗ ಕಸಿ ಮಾಡೋದು, ಇದೇನು ಚಾಟ್ನಿ ಮಾಡೋದಂತ ಹೇಳ್ತೀವಿ ಕಾಫಿಯಲ್ಲಿ, ಅದು ತುಂಬ ಚೆನ್ನಾಗಿ ನೋಡಿಕೊಂಡು ಮಾಡಿದಲ್ಲೇ ಮಾತ್ರ ನಮಗೆ ಬಹುವಾರ್ಷಿಕವಾಗಿ ಒಂದು ಬೆಳೆಯಾಗಿ ಇದು ನಿಲ್ಲಕ್ಕೆ ಸಾಧ್ಯ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.